ಇನ್ನು ಮುಡಾ ಕೇಸ್ನಲ್ಲಿ ಲೋಕಾಯುಕ್ತ ವರದಿ ಸಲ್ಲಿಕೆಯಾಗಿದೆ. ಲೋಕಾಯುಕ್ತ ವರದಿಯನ್ನ ತಿರಸ್ಕರಿಸೋದಕ್ಕೆ ಅರ್ಜಿಯನ್ನ ಹಾಕಿದ್ರಲ್ಲ, ಇದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಇಡಿ ತಕರಾರು ಅರ್ಜಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಇಡಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ. ಅಮಿತ್ ಶಾ ಮೋದಿ ಹೇಳದಂತೆ ಕೇಳುತ್ತಾರೆ. ಇಡಿ, ಸಿಬಿಐ ಹಾಗೆ ಐಟಿ ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿ ವಿರುದ್ಧ ತನಿಖೆ ಮಾಹಿತಿ ಬಹಿರಂಗ ಆಗಲ್ಲ ಯಾಕೆ? ಇದು ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ. ಇಡಿ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ. ಅಮಿತ್ ಶಾ ಅವರು ಏನು ಹೇಳ್ತಾರೆ, ಮೋದಿ ಅವರು ಏನು ಹೇಳ್ತಾರೆ ಅಷ್ಟೇ ಮಾಡೋದು. ಮೊನ್ನೆ ಒಂದು ರಾಜ್ಯದ ಹೈಕೋರ್ಟ್ ತರಾಟೆಗೆ ತಗೊಂಡಿಲ್ವಾ ಇಡಿ ಅವರಿಗೆ? ಯಾವ ನಿಯಮದ ಪ್ರಕಾರ ಮಾಡ್ತಿದ್ದೀರಾ, ಯಾವ ಕಾನೂನು ಪ್ರಕಾರ ಮಾಡ್ತಾ ಇದ್ದೀರಾ, ನಿಮ್ಗೇನಾದರೂ ಕಾಮನ್ ಸೆನ್ಸ್ ಇದೆಯಾ ಇಲ್ಲ ಅಂತ ಪ್ರಶ್ನೆ ಮಾಡಿಲ್ವೇನ್ರಿ ಹೈಕೋರ್ಟ್ ಜಡ್ಜ್ ಅವರು? ನಿಮಗೇನು ನಿಯಮ ಅನುಸರಿಸ್ತೀರಾ ಇಲ್ಲ, ನಿಮಗೆ ಸಂವಿಧಾನ ಅನ್ನೋದು ಅರಿವು ಇದೆಯಾ ಇಲ್ಲ ಅಂತ ಕೇಳಿದಾರಲ್ವ? ಯಾಕಂದರೆ ಇವರು ಕಾನೂನು ಪ್ರಕಾರ ಹೋಗ್ತಾ ಇಲ್ಲ, ಇವರು ಪೊಲಿಟಿಕಲ್ ಮಾಸ್ಟರ್ಸ್ ಯಾವ ರೀತಿ ಹೇಳ್ತಾರೆ ಅದ್ರ ಪ್ರಕಾರ ಹೋಗ್ತಾ ಇದ್ದಾರೆ. ಇಡಿಗೆ ಏನ್ರಿ ಸಂಬಂಧ ಮೂಡಾಗೆ? ಎಲ್ಲಿ ಇವರೇನು ಹೇಳ್ತಾ ಇದ್ದಾರೆ ಮನಿ ಲಾಂಡ್ರಿಂಗ್ ಆಗಿದೆ ಅಂತ? ಎಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ?